ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರುಣಾ HL ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ವಿರುದ್ಧ ಆಹಾರಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ವಿರುದ್ಧ ಆಹಾರಗಳಿಂದ ಏನೇನು ತೊಂದರೆಪ್ಪ ಅಂತಂದರೆ, ಇದರಲ್ಲಿ 103 ಆಹಾರಗಳು ವಿರುದ್ಧ ಇದ್ದಾವೆ. ಇದರಿಂದ ಉಸಿರಾಟಕ್ಕೆ ತೊಂದರೆ, BP ಜಾಸ್ತಿ ಆಗುತ್ತೆ, ಗ್ಯಾಸ್ಟ್ರಿಕ್ ಬರುತ್ತೆ, ತನ್ನು ಬರುತ್ತೆ, ಇತ್ಯಾದಿ ರೋಗಗಳು ಬರುತ್ತೆ. ನಾನು ಇದನ್ನೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಲೈಕ್ ಆಯ್ತಪ್ಪ ಅಂತಂದರೆ ನೀವು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಉದಾಹರಣೆಗೆ ಮೂಲಂಗಿ ತುಂಬ ಆರೋಗ್ಯವಾದಂಥ ಒಂದು ಪದಾರ್ಥ. ಅದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ, ಐರನ್ ಇರುತ್ತೆ ಫ್ರೆಂಡ್ಸ್. ಇದ್ರ ಜೋಡಿ ಮತ್ತು ಹಾಲಿನ ಉತ್ಪನ್ನಗಳನ್ನು ತಿಂದರೆ ಮತ್ತು ಕಿತ್ತಳೆ ಹಣ್ಣು ತಿಂದರೆ, ಹಾಗಲಕಾಯಿ ತಿಂದರೆ ಇದರಿಂದ ಉಸಿರಾಟಕ್ಕೆ ತುಂಬ ತೊಂದರೆ ಫ್ರೆಂಡ್ಸ್. ಅದನ್ನೇನಾದರೂ ತಿನ್ನಬೇಕಪ್ಪ ಅಂತಂದ್ರೆ 24 ಗಂಟೆ ಅಂತರವಿದ್ದೇ ನೀವು ತಿನ್ನಬೇಕು ಫ್ರೆಂಡ್ಸ್, ಓಕೆನಾ. ಮತ್ತು ನಂತರ ಇನ್ನೊಂದು ಟಿಪ್ಸು, ಬಿಸಿ ಮತ್ತು ತಂಗಳು ಆಹಾರಗಳನ್ನು ತಿನ್ನೋದ್ರಿಂದ ಫ್ರೆಂಡ್ಸ್. ಬಿಸಿ ಅಂತಂತಂದರೆ ನಾವು ಮಾಡಿಟ್ಟಿರುವಂಥ ಅಡುಗೆಗೆ, ಅನ್ನ ಸಾಂಬಾರಿಗೆ ಮೊಸರು, ಹಾಲು, ಹಣ್ಣು ಇವನ್ನೆಲ್ಲದು ಫ್ರಿಜ್ಜಿನಲ್ಲಿ ಇಟ್ಟಿರ್ತೀವಿ. ಹಾಗೆ ತೆಗೆದುಕೊಂಡು ಹಾಕೋಣೋದ್ರಿಂದನೂ ಸಹಿತ ತುಂಬ ವಿರುದ್ಧ ಆಗುತ್ತೆ ಫ್ರೆಂಡ್ಸ್. ಇದರಿಂದ ಆರೋಗ್ಯ ಕೆಡುತ್ತೆ. ಮತ್ತು ಮೊಸರು ವಡೆ ಅಂತ ತಿಂತೀವಿ. ಮೊಸರಿನ ವಡೆ ಅಂತ ಉದ್ದಿನ ಬೇಳೆಯಿಂದ ಮಾಡಿರ್ತೀವಲ್ವ, ಅದಕ್ಕೋಸ್ಕರ BP ಜಾಸ್ತಿ ಆಗುತ್ತೆ. ಬೇಕಾದ್ರೆ ನೀವು ತಿನ್ನಲಿಕ್ಕಿಂತ ಮುಂಚಿತವಾಗಿ ನೋಡಿ, ನೀವು BP ಕಡಿಮೆ ಇರುತ್ತೆ, ಅದು ತಿಂದಮೇಲೆ BP ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಮೊಸರು ವಡೆ ಜೋಡಿ ಇದು ಉದ್ದಿನ ಬೇಳೆಯಿಂದ ಮಾಡಿರ್ತಾರಲ್ವ, ಅದಕ್ಕೋಸ್ಕರ ಮೊಸರನ್ನು ಅದ್ರ ಜೋಡಿ ತಿನ್ನಬಾರ್ದು ಫ್ರೆಂಡ್ಸ್. ನೆಕ್ಸ್ಟು, ಹಾಲಿನ ಉತ್ಪನ್ನಗಳಿಂದ ಜೋಡಿ ಮೀನನ್ನು ತಿನ್ನಬಾರ್ದು, ಮೋಸಂಬಿ ತಿನ್ನಬಾರ್ದು, ಮತ್ತು ನಿಂಬೆ ರಸ ತಿನ್ನಬಾರ್ದು, ಪೈನಾಪಲ್ ತಿನ್ನಬಾರ್ದು, ಮೊಸರನ್ನು ತಿನ್ನಬಾರ್ದು ಫ್ರೆಂಡ್ಸ್. ಮತ್ತು ನಾನ್ ವೆಜ್ಜನ್ನು ತಿನ್ನಬಾರ್ದು. ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ ಫ್ರೆಂಡ್ಸ್. ಗ್ಯಾಸ್ಟ್ರಿಕ್ ಆಗೋದ್ರಿಂದ ಭಾಳ ಆರೋಗ್ಯಕ್ಕೆ ಮೇಲೆ ಪರಿಣಾಮ ಬೀರುತ್ತೆ. ಅದಕ್ಕೋಸ್ಕರ ನಾವು ಹಾಲಿನ ಪದಾರ್ಥ ಜೋಡಿ ಇದನ್ನೆಲ್ಲ ತಿನ್ನಬಾರ್ದು ಫ್ರೆಂಡ್ಸ್. ತಿನ್ನಬೇಕಪ್ಪ ಅಂತಂದರೆ 24 ಗಂಟೆಗಳ ನಂತರ ತಿನ್ನಬಹುದು ಫ್ರೆಂಡ್ಸ್. ನೆಕ್ಸ್ಟು, ರಾತ್ರಿ ಊಟ ಮಾಡುವಾಗ ನಾವು ಮೊಸರನ್ನ ತಿಂತೀವಿ ಫ್ರೆಂಡ್ಸ್. ಮೊಸರನ್ನ ತಿನ್ನೋದ್ರಿಂದ ಸುಡುಗಾಡಿನಲ್ಲಿ ಇರುವಂತಹ ಸತ್ತಿರುವಂಥ ಹೆಣಗಳದ್ದು ಎಷ್ಟು ವಾಸನೆ ಬರುತ್ತೋ ಆ ಥರ ನಾವು ರಾತ್ರಿ ಮೊಸರು ತಿಂದರೆ ಅದರಿಂದ ಅಷ್ಟು ಕೆಟ್ಟ ಪರಿಣಾಮ ಬೀರುತ್ತೆ ಫ್ರೆಂಡ್ಸ್. ಅಂದರೆ ಸತ್ತ ಹೆಣದ್ದು ವಾಸನೆ ತಗೊಂಡ್ರೆ ನಾವು ದೇಹಕ್ಕೆ ಎಷ್ಟು ಪರಿಣಾಮ ಬೀರುತ್ತೋ ಹಂಗೆ. ಅದಕ್ಕೋಸ್ಕರ ನಾವು ರಾತ್ರಿ ಮೊಸರನ್ನು ತಿಂದು ಮಲ್ಕೊಂಡ್ರೆ ಅಷ್ಟೇ ಪರಿಣಾಮ ಬೀರುತ್ತೆ ಫ್ರೆಂಡ್ಸ್. ಮತ್ತು ಹಾಲಿನ ಉತ್ಪನ್ನಗಳ ನಡುವೆ ಟೊಮೊಟೊ, ಇದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ. ಹಾಗಾಗಿ ಟೊಮೊಟೊ ಮತ್ತು ಹಾಲನ್ನು ಎರಡನ್ನು ಸೇರಿಸಿ ತಿನ್ನಬಾರ್ದು ಫ್ರೆಂಡ್ಸ್. ಮತ್ತು ಹಣ್ಣುಗಳನ್ನು ತಿನ್ನಬಾರ್ದು. ಅಂದರೆ ಹಣ್ಣುಗಳಂತಂದರೆ ಮೋಸಂಬಿ, ಪೈನಾಪಲ್ಲು, ನಿಂಬೆ ರಸ ಇವನ್ಯಾವನ್ನೂ ತಿನ್ನಬಾರ್ದು ಫ್ರೆಂಡ್ಸ್. ಮತ್ತು ಎಣ್ಣೆಯಲ್ಲಿ ಕರಿದಂಥ ಪದಾರ್ಥಗಳು ಇರ್ತಾವಲ್ವ, ಅದನ್ನು ಸಹಿತ ಹಾಲಿನ ಜೋಡಿ ಯಾವತ್ತೂ ತಿನ್ನಬಾರ್ದು ಫ್ರೆಂಡ್ಸ್. ಇದರಿಂದ ತುಂಬ 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 ಆರೋಗ್ಯಕ್ಕೆ ಹಾನಿಕರವಾಗಿರುತ್ತದೆ ಫ್ರೆಂಡ್ಸ್.